ಸ್ನೇಹಿತರೆ, ಇವತ್ತು 30ರ ಅಂಜಲಿ ಅವರು ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಇವತ್ತಿಗೆ 30 ವರ್ಷ, ಇನ್ನೂ ಸ್ವರ್ಗ ನೋಡಿಲ್ಲ ಎಂದು ನೇರವಾಗಿ ಮಾಹಿತಿ ತಿಳಿಸಿದ್ದಾರೆ. 16ನೇ ವಯಸ್ಸಿನಲ್ಲಿ ಬಾವಿ ಅಗಲ ಆಗೋದಕ್ಕೆ ಶುರುವಾಗಿದೆ. 20ಕ್ಕೆ ಬಂದ ಮೇಲೆ ಬೆರಳು ಇಟ್ಟುಕೊಳ್ಳಲು ಶುರು ಮಾಡಿದ್ದಾಳೆ. ಆದರೆ ಬೆರಳಿನಿಂದ ಪರಿಪೂರ್ಣ ನೆಮ್ಮದಿ ಸಿಗೋದಿಲ್ಲ ಎಂದು ಖುದ್ದಾಗಿ ಅಂಜಲಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇವರಿಗೆ 30 ದಾಟಿರುತ್ತೆ. ಇದುವರೆಗೂ ನಿಜವಾದ ಸ್ವರ್ಗ ನೋಡಿಲ್ಲ ಎಂದು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತರೆ, ಇವರಿಗೆ ರಾತ್ರಿ ಸಮಯದಲ್ಲಿ ಹೆಚ್ಚು ಸಮಸ್ಯೆ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಾವಿಯಲ್ಲಿ ಪೂರ್ಣ ನೀರು ತುಂಬಿಕೊಂಡಾಗ ರಾತ್ರಿ ಬೇಗ ನಿದ್ದೆ ಬರುವುದಿಲ್ಲ. ಬಾವಿ ಖಾಲಿ ಆದಾಗ ದೇಹಕ್ಕೆ ತುಂಬ ಶಾಂತಿ, ರಿಲ್ಯಾಕ್ಸ್ ಸಿಗುತ್ತದೆ. ದೇಹಕ್ಕೆ ಶಾಂತಿ ಕೂಡ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ದಿನದಲ್ಲಿ ಸ್ನೇಹಿತರೆ, ಈಕೆ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳೆ. ಸೊ ಅದಕ್ಕೆ ಅಷ್ಟೊಂದು ಬಯಕೆ ಆಗೋದಿಲ್ಲ. ಆದರೆ ರಾತ್ರಿ ಸಮಯದಲ್ಲಿ ಬಾಳೆಹಣ್ಣಿನ ಸ್ವಲ್ಪ ನೆನಪು ಆಗಿದ್ರೆ ಸಾಕು, ನಿದ್ದೆ ಬರೋದಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಬಾವಿಯಲ್ಲಿ ತುಂಬಿರ್ತಕ್ಕಂಥ ನೀರು ಸಂಪೂರ್ಣವಾಗಿ ಹೊರಗೆ ಬಂದ ನಂತರ ದೇಹಕ್ಕೆ ಶಾಂತಿ ಸಿಗುತ್ತದೆ, ರಿಲ್ಯಾಕ್ಸ್ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ, ಇವರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿದುಕೊಂಡು ಬರೋಣ. ಹೆಸರು ಅಂಜಲಿ ಅಂತ. ಮದುವೆ ಆಗೋದಕ್ಕೆ ಇನ್ನೂ ಸಮಯ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. 30 ದಾಟಿದ್ರೂ ಇನ್ನೂ ಸಿಂಗಲ್ ಇದ್ದಾರೆ, ಮದುವೆ ಆಗಿಲ್ಲ. 30 ವರ್ಷದವರೆಗೆ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದೇನೆ, ಆದರೆ ಇವಾಗ ಕಂಟ್ರೋಲ್ ಆಗುತ್ತಿಲ್ಲ ಎಂದು ಖುದ್ದಾಗಿ ಅಂಜಲಿ ಅವರೇ ಮಾಹಿತಿ ಕೊಟ್ಟಿದ್ದಾರೆ. ಒಂದು ವೇಳೆ ಬಾವಿಲಿ ತುಂಬಿರ್ತಕ್ಕಂಥ ಸಂಪೂರ್ಣ ನೀರು ಹೊರಗೆ ತೆಗೆಯುವಂಥ ಪರ್ಸನ್ ಸಿಕ್ಕಿದ್ರೆ ಇವರ ಹತ್ತಿರ ಇರತಕ್ಕಂಥ ಮಾರುತಿ ಸ್ಲ್ಯಾಶ್ ಈ ಒಂದು ಕಾರಲ್ಲಿ ಬರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸಿಟಿ ಡ್ರೈವಿಂಗ್ ಕಾರ್ ಆಗಿರುತ್ತೆ. ಚಿಕ್ಕದಾಗಿದ್ದರೂ ಒಳಗಡೆ ಒಳ್ಳೆ ಸ್ಪೇಸ್ ಇರುತ್ತೆ. ಇದು ಸ್ನೇಹಿತರೆ ಕಾರ್ನ ಒಂದು ಡ್ಯಾಶ್ ಬೋರ್ಡ್, ಪವರ್ ಸ್ಟೇರಿಂಗ್ ನೋಡ್ಬೋದು. ಇದರ ಒಂದು ಬಾಡಿ ಶೇಪ್ ಸ್ವಲ್ಪ ಟಾಲ್ ಆಗಿರುತ್ತೆ ಸ್ನೇಹಿತರೆ. ಅದೇ ರೀತಿ 5 ಡೋರ್ ಹೊಂದಿರತಕ್ಕಂಥ ಕಾರ್ ಆಗಿದ್ದು ಆ್ಯಂಡ್ 3715 mm ಲೆಂತಲ್ಲಿರುತ್ತೆ ಆ್ಯಂಡ್ 1680 mm ವಿಡ್ತಲ್ಲಿರುತ್ತೆ ಸ್ನೇಹಿತರೆ. ಕಾರ್ ಒಳಗಡೆ ಸ್ನೇಹಿತರೆ ಒಳ್ಳೆ ಸ್ಪೇಸ್ ಇರುತ್ತೆ ಹಾಗೂ ಕಾರ್ ಒಳಗಡೆ ಆಟ ಆಡಲು ನಿರ್ಧರಿಸಿದ್ದಾರೆ. ಈ ಒಂದು ಕಾರಲ್ಲಿ ಸ್ನೇಹಿತರೆ 1.3 ಲೀಟರ್ಸ್ DDIS ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ ಆ್ಯಂಡ್ ಸೊ ಹಾಗಾಗಿ ತುಂಬ ಸ್ಮೂತಾಗಿ ಡ್ರೈವ್ ಮಾಡ್ಬೋದು. ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ. ಟಾಪ್ ಸ್ಪೀಡ್ ಬಂದುಬಿಟ್ಟು ಗಂಟೆಗೆ 175 ಕಿಲೋಮೀಟರ್ ರನ್ ಆಗುತ್ತೆ. ಇದರ ಒಂದು ಫ್ರಂಟ್ ಸಸ್ಪೆಷನ್ ಬಂದುಬಿಟ್ಟು ಮ್ಯಾಕ್ಪರ್ಸನ್ ಸ್ಟ್ರಟ್ ಟೈಪ್ ಆಗಿರುತ್ತದೆ. ಅದೇ ರೀತಿ ಇದರ ಫ್ರಂಟ್ ಬ್ರೇಕ್ ಬಂದುಬಿಟ್ಟು ವೆಂಟಿಲೇಟರ್ ಡಿಸ್ಕ್ ಟೈಪ್ ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ರಿಯರ್ ಬ್ರೇಕ್ ಬಂದುಬಿಟ್ಟು ಒಂದು ಡ್ರಮ್ ಟೈಪ್ ಆಗಿರುತ್ತದೆ. ಸೊ ಹಾಗಾಗಿ ಒಳ್ಳೆ ಒಂದು ಸ್ಟಾಪಿಂಗ್ ಪವರ್ ಈ ಒಂದು ಸುಜುಕಿ ಸ್ಲ್ಯಾಬ್ ಕಾರ್ ಹೊಂದಿರುತ್ತದೆ. ಇವತ್ತಿಗೆ 30 ದಾಟಿದ್ರೂ ಇನ್ನೂ ನಿಜವಾದ ಸ್ವರ್ಗ ನೋಡಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಸುಜುಕಿ ಸ್ಲ್ಯಾಶ್ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಅನಿಸಿಕೆ ತಿಳಿಸಿ.